ಸ್ನೇಹಿತರೆ ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ಇವತ್ತು ರಾಜ್ಯ ಪೂರ್ತಿ ಸೌಜನ್ಯ ಚರ್ಚೆಯಲ್ಲಿ ಮುಳುಗಿರ್ಬೇಕಾದ್ರೆ ಅಂಥದ್ದೇ ಒಂದು ಘಟನೆ ಮಾರ್ಚ್ 6ನೇ ತಾರೀಕು ಹಂಪಿಯ ಆನೆಗುಂದಿಯಲ್ಲಿ ನಡೆಯುತ್ತೆ. ಅದು ಏನು, ಒಂದು ವಿದೇಶಿ ಮಹಿಳೆ, ಇಸ್ರೇಲಿಂದ ಬಂದಂತಹ ಮಹಿಳೆ ತನ್ನ ಈ ದೇಶದ ಟೂರಿಸಂ ಅನ್ನು ನೋಡಬೇಕು, ಈ ದೇಶದ ಸೊಬಗನ್ನ ಆಕೆ ಆ ದೇಶದಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಅಥವಾ ನಾನು ನೋಡ್ಕೊಂಡು ಹೋಗಿ ಇದನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಲಿಸ್ಟ್ ನಲ್ಲಿ ಹಾಕೋಬೇಕು ಅನ್ನೋಂಥ ಕಾರಣಕ್ಕೆ ಬಂದಂತಹ ಮಹಿಳೆಗೆ ಕೇವಲ 100 ರೂಪಾಯಿಗೆ ಆಕೆಯ ಒಂದು ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತಂದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಪರಿಸ್ಥಿತಿಗೆ ಬಂದಿದ್ದೀರಿ. ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ಕೋಬಹುದು. ನಾವು ನಮ್ಮ ರಾಜ್ಯದ ಮಹಿಳೆ ಬಗ್ಗೆ ಮಾತಾಡೋಣ ಅಥವಾ ನಮ್ಮ ದೇಶದಲ್ಲಿ ಆಗಿಲ್ವಲ್ಲ ಅನ್ನುವಂತಹ ವಿಚಾರಕ್ಕೆ ಹೋಗ್ಬೋದು. ನನ್ನ ದೇಶದ ಹೆಣ್ಮಗಳೇ, ಇಸ್ರೇಲಿಂದ ಬಂದವಳು ಹೆಣ್ಮಗಳೇ, ಪಾಕಿಸ್ತಾನದಿಂದ ಬಂದವಳು ಹೆಣ್ಮಗಳೇ. ಪಾಕಿಸ್ತಾನದಿಂದ ಬಂದಿದೆ, ಅವ್ರಿಗೆ ಏನಾರ ಆಗ್ಲಿ ಅನ್ನೋ ಅಷ್ಟು ಕೀಳು ಮಟ್ಟದ ಭಾವನೆಗೆ ನಾವು ಹೋಗಬಾರ್ದು ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ 2-3 ಕಮೆಂಟ್ಗಳನ್ನ ನಾನು ಈ ರೀತಿ ಓದ್ದೆ. ಅದು ತಮ್ಮ ಮನಸ್ಸಿನಲ್ಲಿರುವಂತಹ ರಾಕ್ಷಸ ಕೃತ್ಯವನ್ನು ತೋರಿಸ್ತಾ ಇದೆ ಅಷ್ಟೇ. ವಿಚಾರದ ಬಗ್ಗೆ ನಾನು ಕ್ಲೀನ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಮಾರ್ಚ್ 6ನೇ ತಾರೀಕು ಈ ಘಟನೆ ನಡೆಯುತ್ತೆ. ಈ ಹಂಪಿಲಿ ಸ್ವಲ್ಪ ಫೇಮಸ್ ಅಂತಂದ್ರೆ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನುವಂತಹ ಭಾಗದಲ್ಲಿ. ಯಾಕೆಂದ್ರೆ ತುಂಗಭದ್ರಾ ನದಿ ಹರಿಯುತ್ತಲ್ಲ, ಸೊ ರಿಫ್ಲೆಕ್ಷನ್ ಇಂದ ನಮ್ಗೆ ಆ ನದಿ ದಡದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ನಕ್ಷತ್ರಗಳ ರಿಫ್ಲೆಕ್ಷನ್ ನೋಡುವಂತ ಖುಷಿನೇ ಬೇರೆ. ಆನೆಗುಂದಿಲಿ ಇದೊಂದು ಬಹಳ ಫೇಮಸ್ ಆಗಿರುವಂತದ್ದು. ಮತ್ತೆ ಈಗ ಹೆಂಗೆ ಮೈಸೂರು ಬಾಕು ಹಂಗೆ ಆನೆಗುಂದಿಲಿ ಅದೊಂದನ್ನ ತುಂಬಾ ಫೇಮಸ್ ಆಗಿ ಹೋಗಿ ನೋಡ್ತಾರೆ. ಆ ಜಾಗದಲ್ಲಿ ಒಂದು 5 ಜನ ಕೂತಿರ್ತಾರೆ. 3 ಜನ ಇಂಡಿಯನ್ಸ್, 2 ಫಾರಿನರ್ಸ್, ಅಂದ್ರೆ ಇಸ್ರೇಲ್ ಇಂದ ಬಂದಿರುವಂತವ್ರು. ಅದರಲ್ಲಿ 3 ಜನ ಹುಡುಗರು, 2 ಹೆಣ್ಮಕ್ಳು. ಒಂದು ಹೆಣ್ಣು ಮಗಳು ಆ ಹೋಮ್ ಸ್ಟೇ ಓನರ್, ಚೆನ್ನೈ ಮೂಲದವ್ರು ಇಲ್ಲಿ ಬಂದು ಹೋಮ್ ಸ್ಟೇ ನಡೆಸ್ತಾ ಇರ್ತಾರೆ ಆನೆಗುಂದಿಲು. ಆ ಹೋಮ್ ಸ್ಟೇ ಅಂತಂದ್ರೆ ನಿಮ್ಗೆ ನಾರ್ಮಲ್ ರೆಗ್ಯುಲರ್ ಹೋಟ್ಲು ತರ ಇರಲ್ಲ. ಒಂದು ಮನೆಯನ್ನೇ ನಿಮ್ಗೆ ಬಾಡಿಗೆ ಕೊಡ್ತಾರೆ. ನೀವೇ ಅಲ್ಲಿ ಸೆಲ್ಫ್ ಕುಕಿಂಗ್ ಇರ್ಬೋದು ಅಥವಾ ನೀವೇನಾದ್ರು ತರಿಸ್ಕೊಂಡು ತಿನ್ನೋವಂಥದ್ದು, ಈ ರೀತಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಈ ಹೋಮ್ ಸ್ಟೇ ಓನರ್ ಏನಿರ್ತದೆ, ಆ ಮಹಿಳೆ ಮತ್ತೆ ಇವರೆಲ್ಲರೂ ನಾವು ಸೈಟ್ ಸೀಯಿಂಗ್ ಕರ್ಕೊ ಹೋಗ್ತೀವಿ ಅಂತೇಳಿ ಈ ಒಡಿಶಾ ಮೂಲದವನು ಕೂಡ ಅಲ್ಲೇ ಟೂರಿಸ್ಟ್ ಆಗಿ ಗೈಡ್ ಆಗಿ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾನೆ. ಇಲ್ಲಿ ಈಗ ಇಂತಿಂತ ಪ್ಲೇಸ್ ಇದೆ ಅಂತ ತೋರಿಸ್ಲಿಕ್ಕೆ ಕೂತಿರ್ತಾರೆ. 3 ಜನ ಹುಡುಗರು ಬೈಕ್ ನಲ್ಲಿ ಬರ್ತಾರೆ. ಬೈಕ್ ನಲ್ಲಿ ಬಂದವರು ನಮಗೆ ಪೆಟ್ರೋಲ್ ಖಾಲಿ ಆಗೋಗಿದೆ, ಏನೋ ಒಂಚೂರು ಪೆಟ್ರೋಲ್ ಕಾಸು ಕೊಡಿ ಅಂತ ಕೇಳ್ತಾರೆ. ಹೋಮ್ ಸ್ಟೇ ಅವರು ಲೋಕಲ್ ಆಗಿರೋದ್ರಿಂದ ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ ಸರ್, ಹೊರಡಿ, ಇನ್ನೆಲ್ಲೂ ಸಿಕ್ಕಲ್ಲ ನಿಮ್ಗೆ ಪೆಟ್ರೋಲ್ ಬಂಕ್ ಅಂತ ಹೇಳ್ತಾರೆ. ಸುಮಾರು ಇದು ರಾತ್ರಿ 10:30 ನಡೆಯುವಂತಹ ವಿಚಾರ ಆಯ್ತು. ನಂತರ ಇವ್ರು ಯಾಕೋ ಗಲಾಟೆ ಮಾಡ್ತಾನೆ ಇದಾರಲ್ಲ ಅಂತೇಳಿ ಆ ಫಾರಿನರ್ ವ್ಯಕ್ತಿ ಏನಿರ್ತಾನೆ ಅವನು 20 ರೂಪಾಯಿ ತೆಗೆದು ಕೊಡ್ತಾನೆ. ನಾನು ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನ, ಏನ್ ಅನ್ಕೊಂಡಿದ್ದೆ ನೀನನ್ನ ಅಂತೇಳಿ ಫಸ್ಟ್ ನೂಕಾಟ ಸ್ಟಾರ್ಟ್ ಆಗುತ್ತೆ. ನೂಕಾಟ ಸ್ಟಾರ್ಟ್ ಆದ್ಮೇಲೆ ಒಡಿಶಾ ಮೂಲದವನು ಮತ್ತೆ ಮಹಾರಾಷ್ಟ್ರ ಮೂಲದಂತವನು ಇಬ್ರು ಇರ್ತಾರಲ್ಲ, ಇವರು ಗೈಡ್ ಆಗಿ ಇವ್ರಿಗೆ ಕೆಲ್ಸಕ್ಕೆ ಬಂದಿರ್ತಾರೆ. ಇವ್ರನ್ನ ತೆಗೆದು ನೀರಿಗೆ ತಳ್ತಾನೆ. ನೀರಿಗೆ ತಳ್ದಾಗ ಆ ಫಾರಿನರ್ ಒಬ್ಬ ವ್ಯಕ್ತಿ ಏನಿರ್ತಾನೆ ಅವನು ಕೂಡ ನೀರಿಗೆ ತಳ್ತಾರೆ. 3 ಜನ ನೀರಿನಲ್ಲಿ ಹರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಒಬ್ಬ ಕೊಚ್ಕೊ ಹೋಗ್ತಾನೆ, ಇನ್ನಿಬ್ರು ಬದುಕಿ ಹೊರಗಡೆ ಬರ್ತಾರೆ. ಇವ್ರು 3 ಜನ ನೀರಿನಲ್ಲಿ ಏನ್ ಗುದ್ದಾಡೋ ಒಂದು ಟೈಮ್ನಲ್ಲಿ ಆ 2 ಹೆಣ್ಣು ಮಕ್ಕಳ ಮೇಲೆ ಈ 3 ಜನ ಸೇರ್ಕೊಂಡು ರೇಪ್ ಅನ್ನು ಮಾಡ್ತಾರೆ. ಇದು ಈ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ. ಈ ಎಲ್ಲಾ ವಿಚಾರಗಳ ಜೊತೆ ಕರ್ನಾಟಕ ಪೊಲೀಸರು ತಕ್ಷಣ ವಿಶೇಷ ತನಿಖಾ ತಂಡವನ್ನ ಕಳಿಸಿದ್ದಾರೆ. ತನಿಖೆನ ಆರಂಭ ಮಾಡಿದ್ದಾರೆ. ಇನ್ನು ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೂಕ್ಷ್ಮವಾಗಿ ಮತ್ತು ಸ್ಟ್ರಿಕ್ಟ್ ಆಗಿ ಒಂದು ಖಡಕ್ ಆಗಿರುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಪ್ರಕರಣ ಆಗಿದೆ, ಈ ದೇಶದ ಮಣ್ಣಿನ ಕಾನೂನು ಏನ್ ಹೇಳುತ್ತೆ ಅದರ ಮುಖಾಂತರವೇ ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಘಟನೆ ಹಂಪಿ ಪ್ರದೇಶದಲ್ಲಿ ನಡೆದಿದೆಯಲ್ಲ, ಇದ್ರ ಬಗ್ಗೆ ಬಹಳಷ್ಟು ಗಂಭೀರ ಚರ್ಚೆಗಳು ಆರಂಭ ಆಗಿದೆ. ಯಾಕೆ ನಾನು ಗಂಭೀರ ಚರ್ಚೆಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಇರುವಂತದ್ದೇ ತುಂಬಾ ಕೆಲವು ಟೂರಿಸ್ಟ್ ಪ್ಲೇಸ್ಗಳು, ಅದರಲ್ಲಿ ಹಂಪಿ ಬಹಳಷ್ಟು ವಿಶೇಷವಾಗಿರುವಂತಹ ಪ್ಲೇಸು. ಇಂತಹ ಪ್ಲೇಸ್ ಅಲ್ಲಿ ಈ ರೀತಿ ಪ್ರಕರಣಗಳಾದ್ರೆ ರಾಜ್ಯ ತಲೆ ತಗ್ಗಿಸ್ಬೇಕು. ಅದು ವಿದೇಶಿ, ಈಗ ಎಂಬೆಸಿಗೆ ಇವ್ರು ಉತ್ತರ ಕೊಡಬೇಕು. ಅಲ್ಲಿ ಎಂಬೆಸಿ ಬಿಡುತ್ತಾ ನಮ್ಮ ದೇಶನ ಪ್ರಶ್ನೆ ಮಾಡುತ್ತೆ, ನಮ್ಮ ಕರ್ನಾಟಕ ರಾಜ್ಯನ ಪ್ರಶ್ನೆ ಮಾಡುತ್ತೆ. ನಾವು ಬಹಳ ಎಷ್ಟು ಮಟ್ಟಿಗೆ ಬಾರ್ಡರ್ ಹಾಕೋ ಬದುಕ್ತಾ ಇದೀವಿ ಅಂತಂದ್ರೆ, ನನಗೆ ಸಂಬಂಧ ಇಲ್ಲದೆ ಇರೋದ್ರ ಬಗ್ಗೆ ನಾವು ಮಾತಾಡಬಾರ್ದು, ನನಗೆ ಸಂಬಂಧಪಟ್ಟಿರೋದನ್ನ ಮಾತ್ರ ಮಾತಾಡೋಣ ಅನ್ನುವಂಥ ಮಟ್ಟಿಗೆ ನಾವು ಬಂದ್ಬಿಟ್ಟಿದೀವಿ. ಆದ್ರೆ ಇದು ದೇಶಾದ್ಯಂತ ಬೇರೆ ದೇಶದಲ್ಲಿ ನನ್ನ ಕರ್ನಾಟಕದ ಬಗ್ಗೆ ಚೀಪಾಗಿ ಮಾತಾಡ್ತಾರೆ. ಸುಮ್ನೆ ಹೇಳ್ತೀನಿ ಕೇಳಿ, 2022ರಲ್ಲಿ 31,500 ಕೇಸ್ಗಳು ರಿಜಿಸ್ಟರ್ ಆಗಿರುವಂತದ್ದು 2022ರಲ್ಲಿ. 2023ರಲ್ಲಿ 20% ಇನ್ಕ್ರೀಸ್ ಆಗಿದೆ. 2024ರಲ್ಲಿ 20% ಇನ್ಕ್ರೀಸ್ ಆಗಿದೆ. ಎಕ್ಸಾಕ್ಟ್ 20% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆಯಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದೆ ದೇಶ, ಎಲ್ಲಿಗೆ ಹೋಗ್ತಾ ಇದೆ ರಾಜ್ಯ.
ನಾನು ಮೊದಲೇ ಹೇಳ್ದೆ, ಆ ದೇಶದ ಹೆಣ್ಮಗಳಿಗೂ ಅದೇ ರಕ್ತ, ಈ ದೇಶದ ಹೆಣ್ಮಗಳಿಗೂ ಅದೇ ರಕ್ತ. ಹೆಣ್ಮಕ್ಳಲ್ಲಿ ನಾವು ಭೇದ ಭಾವ ಮಾಡೋದು ಬೇಡ. ಹೇಳ್ಬೋದು, ಸಾವಿರ ಜನ ಸಾವಿರಾರು ರೀತಿ ಥಿಯರೀಸ್ಗಳನ್ನ ಹೇಳ್ಬೋದು. ತುಂಬಾ ಸುಲಭ ಮಾತಾಡೋದು. ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಅಪರಾಧಿಗೆ ಹತ್ತರಷ್ಟು ಶಿಕ್ಷೆ ಆಗ್ಬೇಕು ಅನ್ನೋದು ಅಷ್ಟೇ ಸತ್ಯ. ಬಹಳ ಬೇಜಾರಾಗುತ್ತೆ. ಸೌಜನ್ಯ ಕೇಸ್ನಲ್ಲಿ ಯಾವ್ಯಾವ ರೀತಿಯ ಥಿಯರೀಸ್ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಾವು ಸತತವಾಗಿ ವಿಡಿಯೋ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಸತ್ಯಾಸತ್ಯತೆಗಳನ್ನ ನಿಮ್ಗೆ ತಲುಪಿಸುವಂತ ಕೆಲಸನೂ ಮಾಡ್ತಾ ಇದೀವಿ. ಸತ್ಯ ಮುಖ್ಯ ಆಗುತ್ತೆ ಅಷ್ಟೇ, ವ್ಯಕ್ತಿ ಮುಖ್ಯ ಆಗಲ್ಲ, ಅಥವಾ ಅಲ್ಲಿ ಯಾವುದೋ ದೇಶ ಮುಖ್ಯ ಆಗಲ್ಲ, ಅಥವಾ ಯಾವುದೋ ರಾಜ್ಯ ಮುಖ್ಯ ಆಗಲ್ಲ. ಸತ್ಯ ಅಷ್ಟೇ ಮುಖ್ಯ ಆಗುತ್ತೆ, ವ್ಯಕ್ತಿ ಮುಖ್ಯ ಆಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಘಟನೆ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು. ಇಸ್ರೇಲ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮರ್ಯಾದೆ ಹೋಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಖಂಡನೀಯ. ಈ ರೀತಿಯ ಒಂದಷ್ಟು ಸಾಂಸ್ಕೃತಿಕ ನೆಲೆ ಅಂತ ನಾವೇನ್ ಕರ್ನಾಟಕ ಕರಿತೀವಿ, ಈ ಸಾಂಸ್ಕೃತಿಕ ನೆಲೆಗಳಿಗೆ ಈ ರೀತಿ ಪ್ರಕರಣಗಳಾಗ್ತಾ ಇದ್ರೆ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಕರ್ನಾಟಕ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.